ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣದೇವರಾಯಲು, ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್, ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50ಕ್ಕೂ ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು. There are various demands by various political parties for discussion. We have said that let Parliament function smoothly. Exactly what are the issues to be discussed? That has to be decided in the Business Advisory Committee. ಎನ್ಸಿಪಿಐ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿರುವ ನೋಂದಾಯಿತ ಪಕ್ಷವಾಗಿದ್ದು, ಇತ್ತೀಚೆಗೆ ಹಲವಾರು ಬಂಡಾಯ ತೃಣಮೂಲ ಕಾಂಗ್ರೆಸ್ ಸಂಸದರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೊಯಿತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟ್ರಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ, ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ ಚಿಂತನೆಗಳ ಮೇಲೆ ಎಂದಿಗೂ ಒತ್ತಡವನ್ನು ಹೇರಿಲ್ಲ, ನಿರಂತರವಾಗಿ ಹೊಸ ವಿಚಾರಧಾರೆಯನ್ನು ಸ್ವೀಕರಿಸಿ ತನ್ನದನ್ನಾಗಿಸಿಕೊಂಡಿದೆ ಎಂದು ಅವರು ಹೇಳಿದರು. ಶಬ್ದ ಸಂಗ್ರಹಾಲಯ ದೇಶದ ಬಹುಭಾಷಿಕ ಚೈತನ್ಯವನ್ನು ಬಿಂಬಿಸಲಿದ್ದು, ವೈಜ್ಞಾನಿಕ ರೂಪದಲ್ಲಿ ಶಬ್ದಗಳ ಪರಿಚಯ ಮಾಡಿಸುತ್ತದೆ. ಶಬ್ದಗಳನ್ನು ದೃಶ್ಯ, ಶ್ರವ್ಯ, ಸ್ಪರ್ಶ ಮತ್ತು ಅನುಭವದ ಮೂಲಕ ಅರ್ಥ ಮಾಡಿಸುತ್ತದೆ. ಮುಂದಿನ ಪೀಳಿಗೆಗೆ ಶಬ್ದಗಳ ಮಹತ್ವವನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು, ಭಾಷೆಗಳನ್ನು ಅರ್ಥೈಸಿಕೊಂಡು ಉಚ್ಚಾರವನ್ನು ಸ್ಪಷ್ಟಪಡಿಸಿಕೊಂಡು ಉತ್ತಮ ಅಭಿವ್ಯಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ 39% ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇಲ್ಲಿಯವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ 43% ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ 32% ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ 67% ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ 40% ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ 23% ನೀರಿದ್ದು, ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ. ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸೆರಾಟೆ ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ ಜೆನ್ನಿಫರ್ ಮಾನ್ಸೆರಾಟೆ 3 ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸೆರಾಟೆ ಕೂಡ ಒಬ್ಬರು. ಭಾರತವು ಲಡಾಖ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು, ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ಧ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಬಲ ತುಂಬಲಿದ್ದು, ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜೆರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಆರಂಭ. ಇಂದು ಬೆಳಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ ಅನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು, ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.